ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಇಲಾಖೆಯಿಂದಾಗಿ ರೈತರಿಗೆ ಏನೆಲ್ಲ ಲಾಭಗಳು ಸಿಗುತ್ತವೆ, ರೈತರಿಗೆ ಈ ಕೃಷಿ ಇಲಾಖೆಯಿಂದಾಗಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ, ಆ ಕೃಷಿ ಇಲಾಖೆಯಲ್ಲಿ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನು ರೈತರು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಹಲವಾರು ಯೋಜನೆಗಳ ಮೂಲಕ ಅವರಿಗೆ ಅನೇಕ ಸೌಲಭ್ಯಗಳನ್ನು ನೀಡ್ತಾ ಇರ್ತಾರೆ. ಅದು ಯಾಕೆಂದ್ರೆ ಅವರ ಕೃಷಿ ಚಟುವಟಿಕೆಗಳಲ್ಲಿ ಅವು ಅನುಕೂಲವಾಗಲಿ, ಅಂದ್ರೆ ಅವು ಕೃಷಿ ಚಟುವಟಿಕೆ ಮಾಡೋಕ್ಕೆ ಸಹಾಯವಾಗಲಿ, ಅವರ ಆದಾಯವನ್ನು ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಕೃಷಿ ಇಲಾಖೆಯಿಂದಾಗಿ ಅನೇಕ ಸೌಲಭ್ಯಗಳನ್ನು ಅನೇಕ ರೀತಿಯಲ್ಲಿ ನೀಡ್ತಾ ಇರ್ತಾರೆ. ಈ ಕೃಷಿ ಇಲಾಖೆಯಲ್ಲಿ ನೀಡುವಂತಹ ಸೌಲಭ್ಯಗಳನ್ನು, ಸಬ್ಸಿಡಿಗಳನ್ನು ಪಡ್ಕೊಂಡು ಕೃಷಿಯಲ್ಲಿ ಅವರು ಹೆಚ್ಚಿನ ಆದಾಯವನ್ನು ಪಡ್ಕೊಂಡು ಇನ್ನೂ ಉತ್ತಮವಾದಂತಹ ಕೃಷಿಗಳನ್ನು ಮಾಡಬಹುದು ಅಂತ ಈ ಕೃಷಿ ಇಲಾಖೆಯಿಂದಾಗಿ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ಮಾಡ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದ್ರೆ, ಈ ಕೃಷಿ ಇಲಾಖೆಯಿಂದಾಗಿ ರೈತರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಆ ಸೌಲಭ್ಯಗಳನ್ನು ಪಡೆಯೋದು ಹೇಗೆ, ಏನೆಲ್ಲ ಸೌಲಭ್ಯಗಳು ಇವೆ, ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ನಾವು ರೈತರು ಪಡ್ಕೊಳ್ಬಹುದು, ಯಾವೆಲ್ಲ ಸೌಲಭ್ಯಗಳು ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಎಲ್ಲಿ ಮಾಡ್ಬೇಕಂದ್ರೆ ನನ್ನ ಫೋಟೋ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದರ ಪಕ್ಕದಲ್ಲಿ ಬ್ಲಾಕ್ ಮತ್ತು ವೈಟ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು. ಇನ್ನು ನಾವು ಯಾವೆಲ್ಲ ಸೌಲಭ್ಯಗಳು ಇವೆ ಅನ್ನೋದು ತಿಳ್ಕೊಳಕ್ಕಿಂತ ಮುಂಚೆ ಈ ಕೃಷಿ ಇಲಾಖೆಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕೃಷಿ ಇಲಾಖೆಗಳು ಸರ್ಕಾರ ಮತ್ತೆ ರೈತರ ನಡುವೆ ಸಂಪರ್ಕದ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತವೆ. ಅಂದ್ರೆ ನಮಗೆ ರೈತರಿಗೆ ಯಾವೆಲ್ಲ ಅನುಕೂಲಗಳು ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ತಿಳಿಸ್ತಾರೆ, ಸರ್ಕಾರ ಆ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಯೋಜನೆಗಳನ್ನು ಜಾರಿ ಮಾಡ್ತಾರೆ. ಈ ರೀತಿ ಸಂಪರ್ಕದ ಸೇತುವೆಯಾಗಿ ಈ ರೈತ ಕೇಂದ್ರಗಳು ಅಥವಾ ತೋಟಗಾರಿಕಾ ಇಲಾಖೆಗಳು ಅವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಈಗ ನಾವು ಕೃಷಿ ಇಲಾಖೆಯ ಬಗ್ಗೆ ನೋಡ್ತಾ ಹೋಗೋಣ. ಕೃಷಿ ಇಲಾಖೆಯಿಂದ ಬೀಜ ಆಯ್ತು ಅಥವಾ ಗೊಬ್ಬರ ಆಯ್ತು, ಹೀಗೆ ಹಲವಾರು ಉಪಕರಣಗಳಾಯ್ತು, ಅವುಗಳನ್ನೆಲ್ಲ ವಿತರಣೆ ಮಾಡ್ತಾ ಇರ್ತಾರೆ ಈ ಕೃಷಿ ಇಲಾಖೆಯಲ್ಲಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಖಾಸಗಿ ಕಂಪನಿಯವರ ಅಂದ್ರೆ ಖಾಸಗಿಯಿಂದ ನಾವೇನೋ ಬೀಜ ಗೊಬ್ಬರಗಳನ್ನು ಉಪಕರಣಗಳನ್ನು ತಗೊಂಡ್ ಬರ್ತೀವೋ ಅವರ ಹೆಚ್ಚಿನ ಆದಾಯ ಕೊಟ್ಟು ಆ ಖಾಸಗಿ ಕಂಪನಿಯಿಂದ ತರುವುದರ ಬದಲಿಗೆ ಹೀಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ರೀತಿಯಲ್ಲಿ ಕಡಿಮೆ ಅಮೌಂಟ್ ಅನ್ನು ಕೊಟ್ಟು ನಾವು ಬೀಜ ಗೊಬ್ಬರಗಳನ್ನು ಉಪಕರಣಗಳನ್ನು ತೆಗೆದುಕೊಂಡು ಉತ್ತಮವಾದ ಆದಾಯವನ್ನು ಪಡ್ಕೊಳ್ಳಿ ರೈತರು. ಈ ಖಾಸಗಿಯವರಿಂದ ಪಡ್ಕೊಂಡು ಲಾಸ್ ಆಗಿ ಅಲ್ಲಿ ಕೃಷಿಯಲ್ಲಿ ಲಾಸ್ ಆಗೋಕ್ಕಿಂತ ನಮ್ಮ ಹತ್ರ ಕಡಿಮೆ ದರದಲ್ಲಿ ಮತ್ತೆ ಉತ್ತಮ ಗುಣಮಟ್ಟದ ಬೀಜಗಳನ್ನಾಯ್ತು, ಗೊಬ್ಬರ ಆಯಿತು, ಉಪಕರಣಗಳನ್ನಾಯ್ತು ಸಬ್ಸಿಡಿ ರೂಪದಲ್ಲಿ ಪಡೆದು ಉತ್ತಮ ಆದಾಯವನ್ನು ಕೃಷಿಯಲ್ಲಿ ಪಡೆಯಲಿ ಅನ್ನೋ ಉದ್ದೇಶದಿಂದಾಗಿ ಈ ಕೃಷಿ ಇಲಾಖೆಯ ಮೇನ್ ಉದ್ದೇಶ ಆಗಿರುತ್ತೆ. ಖಾಸಗಿಯವರಿಂದ ರೈತರು ಶೋಷಣೆ ಆಗೋದು ತಪ್ಪಿಸಿ ಈಗ ನಾವು ಕೃಷಿ ಇಲಾಖೆಯಿಂದಾಗಿ ರೈತರಿಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ, ಅವುಗಳನ್ನು ಯಾವ ರೀತಿ ಪಡ್ಕೊಳ್ಳೋದು, ಹಾಗೆ ಈ ಕೃಷಿ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಇವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಒಂದನೇ ಯೋಜನೆ ಬಂದ್ಬಿಟ್ಟು ಕೃಷಿ ಯಂತ್ರಧಾರಿ ಯೋಜನೆ ಅಡಿಯಲ್ಲಿ ಉಪಕರಣಗಳು ಅಂದ್ರೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡ್ತಾರೆ. ನಾವು ಬಾಡಿಗೆಗೆ ತಗೊಂಡು ನಾವು ಕೃಷಿಯಲ್ಲಿ ನಮ್ಮ ಚಟುವಟಿಕೆಗಳನ್ನು ಮಾಡ್ಕೊಳ್ಬಹುದಾಗಿರುತ್ತೆ. ಇದು ಒಂದಾಯ್ತು. ಇನ್ನು ಎರಡನೇದು ಬಂದ್ಬಿಟ್ಟು ಸಬ್ಸಿಡಿ ರೀತಿಯಲ್ಲಿ ನಮಗೆ ಕೃಷಿಗೆ ಬೇಕಾದಂತಹ ಉಪಕರಣಗಳು, ಏನು ಯಂತ್ರೋಪಕರಣಗಳನ್ನು ಬಳಸ್ತೀವ ಅಂದ್ರೆ ಮಿನಿ ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಹಾಗೆ ಚಾಪ್ ಕಟರ್ ಆಗಿರ್ಬೋದು, ನೇಗಿಲ್ ಆಗಿರ್ಬೋದು, ಹಾಗೆ ರೋಟರ್ ಆಗಿರ್ಬೋದು, ಈ ರೀತಿ ಇನ್ನು ಅನೇಕ ಉಪಕರಣಗಳನ್ನು ಇಲ್ಲಿ ಸಬ್ಸಿಡಿ ರೂಪದಲ್ಲಿ ಅಂದ್ರೆ 50% ಹಣವನ್ನು ಕಟ್ಟಿ ಇನ್ನು 50% ಸರ್ಕಾರವೇ ಕಟ್ಟುತ್ತೆ. ಹಾಗಾಗಿ ಅರ್ಧ ರೇಟ್ಗೆ ನಾವು ಇಲ್ಲಿ ನಾವು ಕೃಷಿ ಉಪಕರಣಗಳನ್ನು ನಾವು ಈಸಿಯಾಗಿ ಪಡ್ಕೊಳ್ಬಹುದಾಗಿರುತ್ತೆ. ಈ ರೀತಿ ಎರಡು ಅನುಕೂಲಗಳನ್ನು ನಾವು ಪಡ್ಕೊಳ್ಬಹುದು. ಇನ್ನು ಮೂರನೇ ಅನುಕೂಲ ಬಂದ್ಬಿಟ್ಟು ನಿಮಗೆ ಮೂರನೇ ಅನುಕೂಲ ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ನಾವು ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಹಾಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಇವುಗಳನ್ನು ಅಳವಡಿಸಿಕೊಳ್ಳಕ್ಕೆ ನಮಗೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ನೀಡ್ತಾರೆ. ನಾವು ಕಡಿಮೆ ಖರ್ಚಿನಲ್ಲಿ ನಮಗೆ ನಮ್ಮ ತೋಟಕ್ಕೆ ಬೇಕಾದಂಥ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಹಾಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಅವುಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ ಅಳವಡಿಸ್ಕೊಳ್ಬೋದು. ಇದರಿಂದ ಅನೇಕ ಅನುಕೂಲ ಆಗುತ್ತೆ. ರೈತರಿಗೆ ಹೆಚ್ಚು ಖರ್ಚು ಮಾಡುವಂತಹ ತೊಂದರೆಯನ್ನು ತಪ್ಪುತ್ತೆ. ಹಾಗೆ ತಮ್ಮ ತೋಟಕ್ಕೆ ಬೇಕಾದಂತಹ ನೀರಿನ ನಿರ್ವಹಣೆಯನ್ನು ಈ ಡ್ರಿಪ್ ಇರಿಗೇಷನ್ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡುವುದರಿಂದ ತಡೆಗಟ್ಟಬಹುದಾಗಿರುತ್ತೆ. ಈ ರೀತಿ ಅನುಕೂಲವನ್ನು ರೈತರು ಆದಷ್ಟು ಪಡ್ಕೊಳ್ಳಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತೆ ಡ್ರಿಪ್ ಇರಿಗೇಷನ್ ಅನ್ನು ಆದಷ್ಟು ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇದು ಮೂರನೇದಾಯ್ತು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ನಾಲ್ಕನೇ ಯೋಜನೆ ಏನಂದ್ರೆ ಸಮಗ್ರ ಕೃಷಿ ಅಭಿಯಾನದಡಿಯಲ್ಲಿ
ಕೃಷಿಯಲ್ಲಿ ಹೆಚ್ಚು ಸಾಧನೆ ಯಾರು ಮಾಡಿರ್ತಾರೆ ಅಂದ್ರೆ ಸಮಗ್ರ ಕೃಷಿಯನ್ನು ಮಾಡಿ ಹೆಚ್ಚು ಸಾಧನೆ ಮಾಡಿದವರಿಗೆ ಅಲ್ಲಿ ಪ್ರಶಸ್ತಿ ಅಂತವರನ್ನು ಗುರುತಿಸಿ ಅಂತವರಿಗೆ ಪ್ರಶಸ್ತಿಯನ್ನು ಸಹ ಪ್ರದರ್ಶನ ಮಾಡಲಾಗುತ್ತೆ. ಕೃಷಿ ಪಂಡಿತ ಎಂಬ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗೆ ಇನ್ನು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ರೈತ ವಿದ್ಯಾನಿಧಿ ಎಂಬ ಯೋಜನೆ ಅಡಿಯಲ್ಲಿ ರೈತರ ಮಕ್ಕಳಿಗೆ ಇಲ್ಲಿ ವಿದ್ಯಾರ್ಥಿ ವೇತನವನ್ನು ಸಹ ಈ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆಯವರು ನೀಡ್ತಾರೆ. ಅವಕ್ಕೆಲ್ಲ ಅಪ್ಲಿಕೇಶನ್ ಅನ್ನು ಬಿಟ್ಟಿರ್ತಾರೆ. ನೀವು ಕೃಷಿ ಇಲಾಖೆಯ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಾಗ ಇಂಥ ಯೋಜನೆಗಳು ನಿಮಗೆ ಸಿಗುತ್ತೆ. ಇಂಥ ಯೋಜನೆಗಳಿಗೆ ನೀವು ಅಪ್ಲೈ ಮಾಡಿ ಯೋಜನೆಗಳನ್ನು ಪಡ್ಕೊಳ್ಬಹುದು. ಆದಷ್ಟು ನೀವು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಇಟ್ಕೊಂಡಿರ್ಬೇಕು. ಆಗ ಮಾತ್ರ ಈ ಯೋಜನೆಯನ್ನು ನಿಮಗೆ ಯಾವಾಗ ಬಿಡ್ತಾರೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮಗೆ ವರ್ಷ ಪ್ರತಿ 6,000 ರೂಪಾಯಿ ಹಣವನ್ನು ಸಹ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದು ಸಹ ಕೃಷಿ ಇಲಾಖೆಯಿಂದಾಗೆ ಬರುವಂಥದ್ದು. ಇದು PM ಕಿಸಾನ್ ಯೋಜನೆಯಿಂದ ಇದು. ಇನ್ನು ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಇನ್ನು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನೀವು ನಿಮ್ಮ ತೋಟಕ್ಕೆ ಬೇಕಾದಂತಹ ಕೃಷಿ ಹೊಂಡಗಳು ನಿರ್ಮಾಣ ಮಾಡಿಕೊಳ್ಳಬಹುದಾಗಿರುತ್ತೆ. ಇದಕ್ಕೂ ಸಹ ಸಬ್ಸಿಡಿ ಇರುತ್ತೆ. ನೀವು ಯಾವುದೇ ರೀತಿಯ ಹಣವನ್ನು ಕೊಡದೆ ನೀವು ಮೊದಲ ಹಂತದಲ್ಲಿ ನೀವು ದುಡ್ಡು ಹಾಕಿ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಅದಾದ ನಂತರ ನೀವು ಆ ಸಬ್ಸಿಡಿ ಅಮೌಂಟನ್ನು ನೀವು ಪಡ್ಕೊಂಡು ನಿಮ್ಮ ಅಮೌಂಟನ್ನು ನೀವು ರಿಟರ್ನ್ ಮಾಡ್ಕೊಳ್ಬಹುದು. ಈ ರೀತಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡೋದ್ರಿಂದ ನಿಮ್ಮ ತೋಟದ ನೀರಿನ ನಿರ್ವಹಣೆಯನ್ನು ನೀವು ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತೆ ವರ್ಷದ ಸಂಪೂರ್ಣ ಕಾಲದಲ್ಲೂ ಸಹ ನಿಮಗೆ ನೀರಿನ ಅಭಾವ ಕಂಡು ಬರೋದಿಲ್ಲ. ಹಾಗಾಗಿ ಈ ಸಬ್ಸಿಡಿ ಮೂಲಕ ನೀವು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಮಣ್ಣು ಪರೀಕ್ಷೆ. ಅಂದ್ರೆ ನೀವು ಉಚಿತವಾದಂತಹ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಮಾಡ್ಕೊಳ್ಬಹುದು. ಈ ಮಣ್ಣು ಪರೀಕ್ಷೆಯನ್ನು ನಾವು ಕೂತಲ್ಲಿಯೇ ಅಂದ್ರೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಯಾವ ರೀತಿ ಮಣ್ಣು ಪರೀಕ್ಷೆಯನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ರೀತಿ ಮಣ್ಣು ಪರೀಕ್ಷೆಯನ್ನು ಫ್ರೀ ಆಗಿ ಮಾಡ್ತಾರೆ ಅಂತ. ಅಲ್ಲಿ ನೀವು ಆ ವಿಡಿಯೋನ ಐ ಕಾರ್ಡ್ ಹಾಕ್ತೀನಿ, ಅಲ್ಲಿ ನೋಡಿಬೇಕಾದ್ರೆ ನಿಮಗೆ ಫ್ರೀ ಆಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಮಾಡ್ಕೊಳ್ಬಹುದು. ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ, ನೀರು ಪರೀಕ್ಷೆ ಮಾಡ್ತಾರೆ. ನೀವು ಭೇಟಿ ನೀಡಿ ನಿಮಗೆ ಯಾವ ಮಣ್ಣನ್ನು ಪರೀಕ್ಷೆ ಮಾಡಬೇಕು ಅಂತ ನೀವು ಮಾಹಿತಿಯನ್ನು ಕೊಟ್ಟರೆ ಅಲ್ಲಿ ನಿಮಗೆ ಬಂದು ನಿಮ್ಮ ತೋಟಕ್ಕೆ ಬಂದು ಮಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಅದು ಉಚಿತವಾಗಿರುತ್ತೆ, ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ. ಇನ್ನು ಕೃಷಿ ಇಲಾಖೆ ಕಡೆಯಿಂದಾಗಿ ವ್ಯವಸಾಯಕ್ಕೆ ಬೇಕಾದಂತಹ ತರಬೇತಿಯನ್ನು ಸಹ ನೀಡಲಾಗ್ತಿರುತ್ತೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮಗೆ ಈ ತರಬೇತಿಗಳೆಲ್ಲ ಗೊತ್ತಾಗ್ತವೆ. ಹಾಗೆ ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಪ್ರಕೃತಿ ವಿಕೋಪಗಳಾದಾಗ ಅಂದರೆ ಅತಿ ಹೆಚ್ಚು ಮಳೆ ಆಗಿರ್ಬೋದು, ಈ ರೀತಿ ಪ್ರಕೃತಿ ವಿಕೋಪಗಳಿಂದಾಗಿ ಏನಾದ್ರು ತೊಂದರೆ ಆಯ್ತು ಅಂದರೆ ನಿಮಗೆ ಬೆಳೆ ವಿಮೆ ಮೂಲಕ ನಿಮಗೆ ಅದರ ಆದಾಯವನ್ನು ಏನಿರುತ್ತೆ ಆ ಬೆಳೆ ವಿಮೆ ಏನು ಲಾಸ್ ಆಗಿರುತ್ತೋ ಅದರ ಆದಾಯವನ್ನು ಸಹ ಇಲ್ಲಿ ಕೃಷಿ ಇಲಾಖೆಯಿಂದಾಗಿ ನೀಡ್ತಾರೆ. ಬೆಳೆ ವಿಮೆ ಅನ್ನು ಅವಾಗವಾಗ ಬಿಡ್ತಾ ಇರ್ತಾರೆ. ಅಂದರೆ ಅತಿ ಹೆಚ್ಚು ಮಳೆ ಆಯಿತು ಅಥವಾ ಈ ಪ್ರಕೃತಿ ವಿಕೋಪಗಳಿಂದ ಏನಾದ್ರು ತೊಂದರೆ ಆಯ್ತು ಅಂದರೆ ಈ ಬೆಳೆ ವಿಮೆಯನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ. ಹೀಗೆ ಮತ್ತೆ ಕೃಷಿ ಇಲಾಖೆಯಿಂದಾಗಿ ಅನೇಕ ರೀತಿಯ ಕೃಷಿ ಮೇಳಗಳನ್ನು ಸಹ ಆಯೋಜನೆ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ ಕೃಷಿ ಮೇಳಗಳು ಇರ್ತವೋ ಅಲ್ಲಿ ನೀವು ಪಾಲ್ಗೊಳ್ಬೇಕಾಗುತ್ತೆ. ಏಕೆಂದ್ರೆ ಅಲ್ಲಿ ಹೊಸ ಹೊಸವಾದಂಥ ತಂತ್ರಜ್ಞಾನಗಳು, ಹೊಸ ಹೊಸ ತಳಿಗಳು ನಿಮಗೆ ಪರಿಚಯ ಆಗ್ತವೆ. ಇನ್ನು ಹೆಚ್ಚಿನ ಕೃಷಿಯಲ್ಲಿ ಹೆಚ್ಚು ಆದಾಯ ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದನ್ನು ಸಹ ಅಂತ ಮೇಳಗಳಲ್ಲಿ ತಿಳಿಸ್ತಾ ಇರ್ತಾರೆ. ಹಾಗಾಗಿ ಕೃಷಿ ಮೇಳಗಳಲ್ಲಿ ಆದಷ್ಟು ಪಾಲ್ಗೊಳ್ಳಿ ಅಂತ ಕೇಳ್ತೀನಿ. ಇವಿಷ್ಟು ಕೃಷಿ ಇಲಾಖೆಯಿಂದಾಗಿ ನಿಮಗೆ ರೈತರಿಗೆ ಅಂತಾನೆ ಸಿಗುವಂತಹ ಲಾಭಗಳು. ಈ ರೈತರಿಗೆ ಅಂತಾನೆ ಮಾಡಿರೋದ್ರಿಂದ ನೀವು ರೈತರಾಗಿದ್ದರೆ ಖಂಡಿತವಾಗಿ ಈ ಯೋಜನೆಗಳ ಫಲಾನುಭವಿಗಳಾಗಿ ಮತ್ತೆ ಈ ಯೋಜನೆಗಳ ಲಾಭವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.